ಲೇ ಇರಿ ಅದೇನು ಹಂಗೆ ನೋಡ್ತಾ ಇದೆಯಾ? ಹಾಂ, ಅಮ್ಮ ಬಂದಾಗಿಂದ ಏನೋ ಆ ಶಬ್ದನೇ ಇಲ್ಲ ಹೇಳು. ಅದಕ್ಕೆ ಏನು ಅಂತ ನೋಡ್ತಾ ಇದ್ದೀನಿ. ಅತ್ತೆ ಮಾವ ಇನ್ನೂ ಮಲಗಿಲ್ಲ ನೀವು? ಓ ಮಲಗಬೇಕಮ್ಮ. ಅಮ್ಮ ಬಾಮ್ಮ, ಇಲ್ಲೇ ಮಲ್ಕೊ ಬಾ. ನಾನು ಈ ಸೋಫಾ ಮೇಲೆ ಮಲ್ಕೊಂತೀನಿ, ನೀನು ನಿಮ್ಮ ಅತ್ತೆ ಇದ್ರ ಮೇಲೆ ಮ್ಯಾಟ್ ಮೇಲೆ ಮಲ್ಕೊ ಬರಮ್ಮ. ಅಲ್ಲಿ ಒಬ್ಳೆ ಯಾಕ? ಅಯ್ಯೋ ಮಾವ, ನನಗೆ ಚಾಪೆ ಮ್ಯಾಟ್ ಮೇಲೆಲ್ಲ ಮಲ್ಕೊಂಡು ಅಭ್ಯಾಸ ಇಲ್ಲ ಮಾವ. ನಾನು ಇಲ್ಲೇ ಮಲ್ಕೊಂತೀನಿ. ಹೇಳದ್ ಮತ್ತೆ ಕೇಳ್ಬೇಕಮ್ಮ, ಬಾಮ್ಮ. ಅಯ್ಯೋ ಯಾಕೆ ಮಾವ, ನಾನು ಇಲ್ಲಿಗೆ ಬಂದಿರೋದು ನಿಮ್ಗೆ ಇಷ್ಟ ಇಲ್ವಾ? ಅಯ್ಯೋ ಯಾಕಮ್ಮ ಹಂಗಂತೀಯ? ಇದು ನಿಂದು ಮನೆ. ನೀನು ಯಾವಾಗ ಬೇಕಾದ್ರೂ ಬರ್ಬೋದು, ಯಾವಾಗ ಬೇಕಾದ್ರೂ ಹೋಗ್ಬೋದು. ಮತ್ತೆ ನಾನು ಇಲ್ಲೇ ಮಲ್ಕೊಂತೀನಿ ಬಿಡಿ ಅತ್ತೆ. ನನಗೇನೋ ಹೊಸ ಮನೇಲಿ ಇರಬೇಕು ಅನಿಸ್ತು, ಅದಕ್ಕೆ ಬಂದೆ ನಾನು. ಅಯ್ಯೋ ಇರಮ್ಮ, ಇರು. ಒಂದ್ ದಿವಸನೂ ಒಂದ್ ರಾತ್ರಿ ನಮ್ಮ ಮನೆಗೆ ಇದ್ದೋಳಲ್ಲ, ಇವತ್ತೇನೋ ಇರ್ತೀನಿ ಅಂತ ಇದೆಯಾ? ಇರು, ನಮಗೂ ಸಂತೋಷನೇ ಅಲ್ಲ. ಹ್ಞೂ ಸರಿ ಅತ್ತೆ, ಮಲ್ಕೊಳ್ರತ್ತೆ. ಶುರು ಆಯ್ತು. ಅತ್ತೆ ಯಾಕತ್ತೆ ಅಳ್ತಾ ಇದ್ದೀರಾ? ಯಾಕೂ ಇಲ್ಲಮ್ಮ, ಸುಮ್ಮನೆ ಹಿಂಗೆ ಮನ್ಸಿಗೆ ಬೇಜಾರಾಯ್ತು, ಅದಕ್ಕೆ ಅಳ್ತಾ ಇದ್ದೀನಿ. ನೀನು ಮಲ್ಕಮ್ಮ. ನನ್ನ ಮಗಳಿಗೆ ಕೊಟ್ಬಿಡು. ನನ್ನ ಮಗಳಿಗೆ ಕೊಟ್ಬಿಡು. ನನ್ನ ಸಾಯಿಸ್ಬೇಡ. ಅತ್ತೆ ಯಾರತ್ತೆ ನಿಮ್ಮನ್ನು ಹೊಡಿಯಕ್ಕೆ ಬಂದಿರೋದು? ಯಾಕತ್ತೆ ಏನೋ ವಿಚಿತ್ರವಾಗಿ ಮಾತಾಡ್ತಾ ಇದ್ದೀರಾ? ಅಮ್ಮ ಬಾಮ್ಮ, ನೀನು ಅಲ್ಲಿ ಹಾಲಾಗಿ ಮಲ್ಕೊಂಡಿಯ, ಇಲ್ಲಿ ಬೇಡ ಬಾಮ್ಮ, ನನ್ನ ಮಾತು ಕೇಳಮ್ಮ. ಯಾಕತ್ತೆ, ನಾನು ಇಲ್ಲೇ ಮಲ್ಕೊಂತೀನಿ, ಹೋಗಿರುತ್ತೆ. ಯಾರತ್ತೆ ಹೇಳ್ತಾ ಇರೋದು? ನಾನೆಲ್ಲ ನೀವು ಹೇಳ್ತಾ ಇದ್ರ ಅಂತ ಅನ್ಕೊಂಡೆ. ನೀವು ಇಲ್ಲೇ ಇದ್ದೀರಾ? ಯಾರತ್ತೆ ಹೇಳ್ತಾ ಇರೋದು? ನನ್ನ ಬಿಟ್ಬಿಟ್ಟು ಹೊಟ್ಟೋಗ್ಬಿಟ್ಟಿದ್ಯಾ ನೀನು? ನನ್ನ ಒಡವೆ ಎತ್ಕೊಂಡು ಹೊಟ್ಟೋಗಿದ್ಯಾ? ನನ್ನ ಒಡವೆ ತಂದ್ಕೊಡು, ನನ್ನ ಮಗಳಿಗೆ ಕೊಡ್ಬೇಕು. ನನ್ನ ಒಡವೆ ಇಲ್ಲ. ಏನತ್ತೆ ಇದು? ಅತ್ತೆ ಏನತ್ತೆ, ನಂಗೆ ಭಯ ಆಗ್ತೈತತ್ತೆ. ಯಾರವ್ರ? ಅದ್ಯಾಕ ಮುರ್ಗಾಗ್ ನಿಂತ್ಕೊಂಡು ದಿನ ಹಂಗಲ್ತಾ ಇರೋದ? ನೆನ್ನೆನೂ ಹಂಗೆ ಮಾಡಿದ್ರಿ, ಇವತ್ತು ಹಂಗೆ ಮಾಡ್ತಾ ಇದ್ದೀರಾ? ಏನೇನಿದ್ರೆ ಎದ್ರಿಗೆ ಬರ್ಬೇಕು. ಯಾಕೆ ಮುರ್ಗಾಗಿರೋದ? ಹೌದು, ಯಾವಳವಳು? ಯಾವಳವಳು? ಮುಂದೆ ಬಂದಾಳೆ. ಯಾವಳ ನೀನು? ಯಾಕೆ ಹೇಳ್ತಾ ಇರೋದು ನಮ್ಮನೆ ಮುಂದೆ ಬಂದು? ಯಾವಳು ನೀನು? ಯಾರತ್ತೆ ನಂಗೆ ಹೊಡೆದಿದ್ದು? ಅತ್ತೆ ಯಾವಳ ನೀನು? ನೀನು ತಾನೇ ನನ್ನ ಮಗಳು ಒಡವೆ ಎತ್ಕೊಂಡೋಗಿರೋದ? ನೀನು ತಾನೇ? ಗಡಿ ನಿಂಗೆ ತಾನೇ ಒಡವೆ ತಂದ್ಕೊಟ್ಟಿರೋದ? ನಿಂಗೆ ತಾನೇ ತಂದ್ಕೊಟ್ಟಿರೋದು? ಕೊಡುತ್ತೆ ಒಡವೆ. ಯಾವ ಒಡವೆ ನನಗೆ ಗೊತ್ತಿಲ್ಲ. ಯಾರು ನೀನು ಅತ್ತೆ? ಯಾರತ್ತೆ? ನಾನು ಕೊಡುತ್ತೆ ಒಡವೆ ಕೊಡೆ, ನನ್ನ ಮಗಳು ಕೊಡ್ಬೇಕು ನಾನು. ಕೊಡೆ. ಯಾರದು ಎದ್ರಿಗೆ ಬಂದು ಮಾತಾಡಂಗಿದ್ರೆ ಮಾತಾಡ್ಬೇಕು. ಏನ್ ನಿನ್ನ ದೆವ್ವ ಅಂದ್ಬಿಟ್ಟು ನಾವೇ ದಿಗ್ಲು ಬಿದ್ದುಬಿಡ್ತೀರಾ? ಯಾರದು? ಬಸಣ್ಣ. ನಾನ್ ಬಸಣ್ಣ. ಇರಮ್ಮ, ನೀವ್ಯಾಕ್ರೆ ಈ ಮನೆಗೆ ಬಂದಿದ್ದೀರಾ? ನಾನು ಅಂದ್ರೆ ಯಾರು ತಾನೇ ಏನೇನು ಕೊಡ್ಬೇಕು? ಇಲ್ಲ ನಿಮ್ಗೆ ಏನು ಆಸೆ ಅದ ಅದನ್ನ ಎದ್ರಿಗೆ ಬಂದು ಹೇಳ್ಬೇಕು. ಹಿಂಗ್ ಮುರ್ಗಾಗ್ ನಿಂತ್ಕೊಂಡು ಎದುರ್ಸೋದಲ್ಲ. ಬಸಣ್ಣ, ಈ ಮನೆಗಿಂದ ನೀವು ಜಾಗ ಖಾಲಿ ಮಾಡ್ಬೇಕು. ಯಾಕ ದುಡ್ಡು ಕೊಟ್ಟಿಲ್ಲ ನಾವು? ದುಡ್ಡು ಕೊಟ್ಟಿಲ್ಲ, ಯಾಕೆ ಜಾಗ ಖಾಲಿ ಮಾಡ್ಬೇಕು? ನೀನ್ ಜಾಗ ಖಾಲಿ ಮಾಡೋ. ಮುನೆ ಯಾವಳ ನೀನು? ಜಾಗ ಖಾಲಿ ಮಾಡಿ ಇಲ್ಲಿಂದ. ನನ್ನನ್ನೇ ಯಾವಳಂತೀಯ? ಇರಿ, ಅಮ್ಮನ್ ಕರ್ಕೊಂಡೋಗು. ಅತ್ತೆ ಕಾಲು ತುಂಬಾ ನೋಯ್ತೈತತ್ತೆ. ಹೇಳಿಲ್ಲಮ್ಮ, ಅಲ್ಲಿ ಬೇಡಮ್ಮ, ಇಲ್ಲೇ ಮಲ್ಕಮ್ಮ ಅಂತ. ಅಮ್ಮ ಯಾರದ ಮಾತಾಡ್ಬೇಕು. ನೀನ್ ಅಳ್ತಾ ಇದ್ರೆ ನಮ್ಗೇನ್ ಅರ್ಥ ಆಗ್ತೈತೆ? ಏನ್ ಅರ್ಥ ಆಗ್ತದೆ? ಯಾರದು? ಅಮ್ಮ ಅಯ್ಯೋ ಎದ್ದೇಳಮ್ಮ, ಇವಕ್ಕೆಲ್ಲ ದಿಗ್ಲು ಬಿದ್ದರೆ ಆಗ್ತದ? ಎದ್ದೇಳ ಮೇಲಕ್ಕೆ. ಅಯ್ಯೋ ಜ್ವರ ಬಂದ್ಬಿಟ್ಟದೆ. ಎಂತ ಕೆಲಸ ಮಾಡ್ಕೊಂಡ್ಲಿ ಹುಡುಗಿ? ಅಯ್ಯೋ ಏನೋ ಹೊಸಮನೆ ಅಂತ ಬೆಂಬಿದ್ದು ಬಂದವಳೆ. ಎಂತ ಕೆಲಸ ಮಾಡ್ಕೊಂಡು? ಜ್ವರ ಬಂದ್ಬಿಟ್ಟದಿನ? ಜ್ವರ ಬಂದ್ಬಿಟ್ಟದೆ ಪ್ರೀತಿ, ದಿಗ್ಲು ಬಿದ್ದುಬಿಟ್ಟವಳೆ. ಅಯ್ಯೋ ಒಳ್ಳೆ ಕೆಲಸ ಆಗೋಯ್ತೆ. ಮನೋಜಪ್ಪನಿ ಅಂತ ಕೆಲಸ ಮಾಡ್ಬಿಟ್ನಾ? ಮನೋಜಪ್ಪನಿ ಏನ್ ಕೆಲಸ ಮಾಡಿದ್ನ? ಪಾಪ ಮಗುಗೆ ಏನ್ ಹೇಳಿದ ಈ ಮನೆಗೆ ಹಿಂಗೆಲ್ಲ ಅದೇ ಅಂತ? ಈ ಊರಾಗ ಯಾರು ಅಂದ್ಕೊಂಡವರೇ ಇಲ್ಲ. ಇಲ್ಲಿ ನೋಡಿದ್ರೆ ಹಿಂಗಾಗದೆ. ಬೆಳಕಾತನೆ ಅಖಿಲಮ್ಮನ್ಗೆ ಒಂದು ಫೋನ್ ಮಾಡ್ಕೊಡು, ನಾನು ಮಾತಾಡ್ತೀನಿ ನನ್ನ ಹತ್ರ. ಕೋವಿಗೂ ಹೇಳೋದು ಬೇಡ, ಮನೋಜಪ್ಪನ್ಗೂ ಹೇಳೋದು ಬೇಡ. ಇನ್ನು ಅವ್ರು ಗಾಬಿ ಬೀಳ್ತಾರೆ. ಸರಿ ಇರು, ಬೆಳಕಾಗ್ಲಿ. ಲೇ ಇರೇ ಬೆಳಕಾಗ್ಬಿಡ್ತಾ? ಎದೇಳು. ಅಯ್ಯೋ ಇದೇನಪ್ಪ ದೇವ್ರ, ಜ್ವರ ಹಿಂಗ್ ಸುಡ್ತದಲ್ಲ. ಈ ಹುಡುಗಿ ಹೇಳದ್ ಮತ್ತೆ ಕೇಳಲ್ಲ. ಒಂದು ಮಾತ್ರೆ ತಗೊಂಬತ್ತೀನಿ, ನೀನು ಅಷ್ಟೊತ್ತು ಕಾಪಿ ಬನ್ನೂನ ಒಂದೆರಡು ಮಾತ್ರೆ ತಗೊಂಬತ್ತೀನಿ, ಕುಟ್ರೆ ಸರೋತದೇನಾ? ಹೋಗ್ ಬಿರಿ, ಹೋಗು ತಕೊಂಬೋಗು.
ಇಲ್ಲ ಬೋನೋ ಬಿಸ್ಕೆಟೋ ಏನೋ ಒಂದು ಕೈಗೆ ಇಟ್ಕೊಂಡ್ ಹೋಗು. ಅಷ್ಟೊತ್ತು ಕಾಫಿ ಕಾಯಿಸ್ತೀನಿ. ಬಿರಿನ್ ಬಾ, ಅಖಿಲಮ್ಮನ್ ಫೋನ್ ಮಾಡ್ಬೇಕು. ಹ್ಞೂ ಬರ್ತೀನಿರು. 2 ದಿವಸದಿಂದ ನಿದ್ದೆ ತಲೆ ಬೇರೆ ನೋಡ್ತಾ ಇದೆ. ಅಬ್ಬಾ ಬಿಸಿಲು ಮಕ್ಕದ ಮೇಲೆ ಬಿದ್ದರೆ ಏನು ಅನ್ಸುತ್ತೆ. ಅಲ್ಲ ಮನೆಗೆ ಆರಾಮಾಗಿಲ್ದಿರ ಈ ಹುಡುಗಿ ಏನಕ್ಕೆ ಬರಕ್ಕೆ ಹೋಗ್ಲಿಲ್ಲ. ಅಯ್ಯೋ ಒಳ್ಳೆ ಪೆದ್ದ ಹುಡುಗಿ, ಎಂಥ ಕೆಲಸ ಆಯ್ತು ನೋಡು. ಅಮ್ಮ ಅಮ್ಮ, ಅಲ್ಲ ಆ ಮನೆಗಿದ್ದಾಗ ನೀವು ಬದುಕಿದ್ದೀರಾ ಸತ್ತಿದ್ದೀರಾ ಅಂತ ಕೇಳೋರಿಲ್ಲ. ಇವಾಗ ಈ ಮನೆಗೆ ಬಂದು ಈ ಕಷ್ಟ ಜಗಳ ಕಂಡಾಗ ಎಲ್ಲರೂ ಬರೋದೆ. ಅಯ್ಯೋ ನೋಡು ಎಂಥ ಜನಗಳು. ಲೇ ಏನ ಲೇ ಪರಮ, ಯಾಕೆ ಬಂದಿದ್ವಾ? ಅದೇನು ಯಾಕೆ ಬಂದಿದ್ದು ಅಂತ ಕೇಳ್ತಾ ಇದೀಯಾ? ಇದ್ಯಾಕಮ್ಮ ಅಮ್ಮ ಹಿಂಗ್ ಮಾಡ್ಕೊಂಬಿಟ್ಟವಳೆ? ಅಯ್ಯೋ ಎಲ್ಲ ಹಣೆ ಬರ ಹೋಗಪ್ಪ ಅತ್ತ. ಏ ಅಮ್ಮ ಅಮ್ಮ, ಇದೇನಮ್ಮ ಜ್ವರ ಬಂದಿದ್ದಂಗದೆ? ನೀನ್ ಕರ್ಕೊಂಬಂದು ಬಿಟ್ಬಿಟ್ಟು ಹೋಗ್ಬೇಕು ತಾನೆ? ಅವಳೇನು ಕಳ್ಸಿದ್ದು ಮಳೆಗೆ ನೆನ್ಕೊಂಬಂದ್ಲ ಏನೋ? ಬಂದು ಊಟ ತಿನ್ಬಿಟ್ಟು ಮಲ್ಕೊಂಡಾಗಿದ್ದ ಜ್ವರ ಅಂದ್ರೆ ಜ್ವರ. ನಿಮ್ಮ ಅಪ್ಪನ ಮಾತ್ರೆ ತರಕ್ಕೆ ಹೋಗೋನೆ, ಕರ್ಕೊಂಡೋಗಿ ಅವಳನ್ನ ಹಾಸ್ಪಿಟ್ಲಿಗೆ ತೋರ್ಸೋಗು. ಹೋಗು ಹಂಗೆ ಮನೆಗೆ ಕರ್ಕೊಂಡು ಹೋಗು. ಅಪ್ಪನ ಮಾತ್ರೆ ತರಕ್ಕೆ ಹೋಗೋನಲ್ಲ, ಬಿಡೋ ತಕೊಂಬತ್ತಾನೆ. ಮಾತ್ರೆ ನುಂಗಿದ್ರೆ ಸರೋತದೆ. ನಾನು ಹೇಳಿದ್ನಿ ಬೇಡ ಬೇಡ ಅಂತ. ಇಲ್ಲ ನಾನು ಅಲ್ಲೇ ಇರ್ತೀನಿ ಹೊಸ ಮನೆ ಅಂತಂದ್ಬಿಟ್ಟು ಅವಳೇ ಕುಣ್ಕೊಂಡು ಬಂದಿದ್ದು. ಏನೋ ಹೋಗಪ್ಪ, ಎಲ್ಲ ಹಣೆ ಬರ. ಯಾಕಮ್ಮ ಏನಾಯ್ತು? ಅದೇನೋ ಬಂದಾಗಿಂದ ವಿಚಿತ್ರವಾಗಿ ಮಾತಾಡ್ತಾ ಇದೆಯಾ? ನನಗೇನೋ ಒಂದು ಅರ್ಥ ಆಗ್ತಾ ಇಲ್ಲ. ಏನಿಲ್ಲ, ನೀನು ಅವಳನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡೋಗ. ಫಸ್ಟ್ ಕರ್ಕೊಂಡೋಗಿ ಮನೆಗೆ ಬಿಡೋಗ. ಅಯ್ಯ ಈ ಜರಕ್ಕೆಲ್ಲ ಏನು ಅಪ್ಪನ ಮಾತ್ರೆ ತತ್ತನಿರು, ಮೇಲೆ ತದಿರು. ಏ ಇರಿ, ಮಾತ್ರೆ ತಂದ? ಪರಮ ಬಂದವನೇ. ಯಾವಾಗ ಬಂದ? ಇವಾಗ ಬನ್ನಪ್ಪ. ಮಾತು ಇರ್ಲಿಲ್ಲಂತೆ, ಆಗೋಗ್ಬಿಟ್ಟವಂತೆ. ಇವತ್ತು ಓದ್ತಾನಂತೆ ಪೇಟಕ್ಕ ಹೋಗಿ ತತ್ತಾನಂತೆ. ಪರಮ ನನ್ನ ಮಾತು ಕೇಳ, ಅವ್ನು ಕರ್ಕೊಂಡೋಗಿ ಹಾಸ್ಪಿಟ್ಲಿಗೆ ತೋರ್ಸ, ಜ್ವರ ಬಂದದೆ. ಹೇ ಅಮ್ಮ ಅಮ್ಮ ಅಮ್ಮ, ಏಯ್ ಅಮ್ಮ ಏನಾಯ್ತು ನಿಂಕ? ಯಾಕೆ ಹಿಂಗಿದ್ಯಾ? ದೆವ್ವ ಬಂತು ದೆವ್ವ ಬಂತು ದೆವ್ವ ಬಂತು ದೆವ್ವ ಬಂತು. ಎಲ್ಲ ದೆವ್ವ? ಎದ ಮೆಳಕೆ ಎದ್ದೇಳು, ಹಾಸ್ಪಿಟ್ಲಿಗೆ ಹೋಗೋಣ ಎದ್ದೇಳು. ದೆವ್ವ ದೆವ್ವ ಏನಮ್ಮ ಇದು? ದೆವ್ವ ದೆವ್ವ ಅಂತವಳೆ. ಯಾವತ್ತೂ ಇಲ್ಲ ಈ ತರ ಆಗಿರೋದು. ಇವಳಿಗೆ ಧೈರ್ಯ ಜಾಸ್ತಿ, ಬಾಳ್ ಜಾಸ್ತಿ. ಇದೇ ನಿಂಗೋಳೆ. ಅತ್ತೆ ಅತ್ತೆ ದೆವ್ವ ಅತ್ತೆ, ಅತ್ತೆ ದೆವ್ವ ಅತ್ತೆ. ಅಮ್ಮ ಎದ್ದೇಳಮ್ಮ, ಎದ್ದೇಳು. ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾನೆ, ಹಂಗೆ ಮನ್ಕೋಗು. ಎದ್ದೇಳಮ್ಮ. ಅತ್ತೆ ಅತ್ತೆ ನಾನು ಹೋಗಲ್ಲ, ಇಲ್ಲೇ ಇರ್ತೀನಿ. ನಾನು ಹೋಗಲ್ಲ. ಹೋಗ್ಬೇಕಮ್ಮ, ಆಸ್ಪತ್ರೆಗ ಹೋಗ್ಬೇಕು. ಎದ್ದೇಳ ಮೇಲೆ ಜ್ವರ ಬಂದೈತಿ ನಿಂಕ. ಅಮ್ಮ ಅಮ್ಮ ಇನ್ನೋಡೆ ನಾನು ಬಂದಿದ್ದೀನಿ, ಎದ್ದೇಳೆ. ಅಮ್ಮ ಎದ್ದೇಳ ಮೇಲೆ. ಅಮ್ಮ ಏನಾಯ್ತು? ಯಾಕೆ ಏನು ದೆವ್ವ ದೆವ್ವ ಅಂತ ಇದೆಯಾ? ಏನೋ ಕೆಟ್ಟ ಕನ್ಸು ಬಿದ್ದಿರ್ಬೇಕು. ಕರ್ಕೊಂಡೋಗಪ್ಪ, ಕರ್ಕೊಂಡೋಗು. ಆಸ್ಪತ್ರೆಗೆ ತೋರಿಸ್ಬಿಟ್ಟು ಮನೆಗೆ ಬಿಡೋಗಪ್ಪ. ಹೋಗು, ಕರ್ಕೊಂಡೋಗು. ಇರಮ್ಮ, ಅವಳೇನೋ ಹೇಳ್ತಾಳು. 1 ನಿಮಿಷ ತಡಿಯಮ್ಮ ನೀನು. ಹೇಳಮ್ಮ ಏನೈತೆ? ದೆವ್ವ ದೆವ್ವ. ಕೈ ಆ ಕಡೆ ತೋರಿಸ್ತಾ ಇದೆಯೇ? ಅಲ್ಲೆಲ್ಲೈತೆ ದೆವ್ವ? ದೆವ್ವನೂ ಇಲ್ಲ, ಪಿಸಾಚಿನೂ ಇಲ್ಲ. ಎಲ್ಲೈತೆ ಅಲ್ಲಿ ದೆವ್ವ? ಪರಮ ಟೈಮ್ ವೇಸ್ಟ್ ಮಾಡೋದಕ್ಕಿನ್ನ ಅವಳ ಆಸ್ಪತ್ರೆಗೆ ಕರ್ಕೊಂಡು ಹೋಗೋದ ಮೇಲಲ್ಲೇನಪ್ಪ. ಅಯ್ಯೋ ಒಳ್ಳೆ ಹುಡುಗನು, ನೀನು ಹೇಳಿದ ಮಾತೇ ಕೇಳಲ್ಲ ನೋಡ ನೀನು. ಕರ್ಕೊಂಡೋಗ. ಅಮ್ಮ ನಡಿ, ಹಾಸ್ಪಿಟ್ಲ್ಗೆ ಹೋಗ ನಡಿ. ದೆವ್ವ ದೆವ್ವ. ದೆವ್ವನೂ ಇಲ್ಲ, ಭೂತನೂ ಇಲ್ಲ, ನಡಿ. ಅಮ್ಮ ನಾನು ಬರ್ತೀನಿ ಆಮೇಲೆ. ಬರೋದೇನು ಬೇಡಪ್ಪ, ನಂತ ನಿಮ್ಮ ಅಪ್ಪನ ಕೆಲಸ ಐತೆ. ನಾವು ಮನೆಗಿರಲ್ಲ, ಏನೂ ಇಲ್ಲ. ಬೇಡ, ನಾನು ಹೇಳ್ ಕಳಿಸ್ತೀನಿ, ಅವಾಗ ಬರೀ ಅಂತ ಬಿಡು. ಸರಮ್ಮ ಆಯ್ತಾ? ಇಲ್ಲ ಬಿರಿ, ನಂಗೆ ಅಖಿಲಮ್ಮಂಗೆ ಫೋನ್ ಮಾಡ್ಕೊಡು. ನಾನು ಅಮ್ಮನ ಜೊತೆ ಮಾತಾಡ್ಬೇಕು. ಏನಂತ ಹೇಳ್ತೀಯಾ? ಏನಂತ ಹೇಳ್ತೀಯ ಹೇಳು? ನಾನು ಏನೋ ಮಾತಾಡ್ತೀನಿ ಬಿಡು. ಇಲ್ಲ ಅಂತಂದ್ರೆ ಉಪಾದ್ರ ಸಾಮಾನೆಲ್ಲ ಎತ್ಕೊಂಡು ಆ ಮನೆಗೆ ಹೋಗೋ ನಡಿ, ಹಳೆ ಮನೆಕ. ನಾವು ಅಲ್ಲೇ ಇರೋಣ. ಯಾಕೋ ನಂಗೆ ದಿಗ್ಲಾತೈತೆ. ಅಯ್ಯ ಹೋಗಿ ಕೆಲಸ ನೋಡೋಗು ಹೋಗಿ. ದೇವ್ಗಳು ದಿಗ್ಲು ಬೀಳ್ತಾಳಂತೆ ಇವಳು. ಹೋಗಿಲ್ಲತ್ತ, ದೇವ್ಗಳು ದಿಗ್ಲು ಬೀಳ್ತಾರೆ. ಏನೋ ಹುಳ ಉಪ್ಪೆ ಅವಕ ದಿಗ್ಲು ಬಿಡ್ತಾರೆ ಏನೋ ಅನ್ಬೋದಮ್ಮ. ದೇವ್ಗಳಿಗೆಲ್ಲ ದಿಗ್ಲು ಬೀಳ್ತಾರೆ. ಫೋನ್ ಮಾಡ್ಕೊಡ್ತೀನಿ, ಮಾತಾಡ ಇಮ್ನ ಹತ್ರ. ಈಗ ನನಗಿದ್ದ ದೇವ್ಗಳಿಗೆ ದಿಗ್ಲು ಅಂತಂದಿದ್ದಿ ಅಂದ್ರೆ ಬೀಳ್ತಾವ ನಿನ್ ಕೇಟಗಳು. ನೀನೊಳ್ಳೆ ರಕ್ತ ಪಿಶಾಚಿ ಇದ್ದಂಗೆ. ಏನ ಮತ್ತೆ ಅಲ್ಲ, ದೆವ್ವ ಅಂತಂದ್ರೆ ಎಲ್ಲರೂ ಹಂಗೆ ದಿಗ್ಲು ಬಿದ್ದು ಸುಟ್ಟು ಸುಣ್ಣವಾಗೋತಾರೆ. ನೆನ್ನೆಯಿಂದ ನೋಡ್ತಾ ಇದ್ದೀನಿ. ಏನು ಅದಕ್ಕೆ ದಿಗ್ಲು ಬಿದ್ದೋದು, ಏನು ಅದಕ್ಕೆ ದಿಗ್ಲು ಬೀಳೋದು ಅಂತ ಇದೆಯಾ? ಏನು ಹೆಚ್ಚು ಕಮ್ಮಿ ಆದ್ರೆ ನೋಡ್ತಾ ಅವಳಿಗೆ ಜ್ವರ ಬಂದಿದ್ದು? ದಿಗ್ಲು ಬಿದ್ಲು ಜ್ವರ ಬಂತು. ಅದಕ್ಕೆ ಯಾರೇನು ಮಾಡಕತ್ತದೆ? ಇವಾಗ ನೆನ್ನೆಯಿಂದ ನಾವು ಇಲ್ಲಿಲ್ಲ, ನಮ್ಗೇನು ಬಂದೈತೆ? ನಮ್ಗೇನು ಆಗದ? ದಿಗ್ಲು ಬಿದ್ದೋರು ಉಂಟಾ? ಅಪ್ಪ ಸಮಯ ನಿನ್ನೆಷ್ಟು ಧೈರ್ಯ ನಂಗಿಲ್ಲ. ಆಯ್ತಾ? ಅಖಿಲಮ್ಮನ್ಗೆ ಫೋನ್ ಮಾಡ್ಕೊಡು. ಮುಂದುವರಿದು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ದಯವಿಟ್ಟು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ.